ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನ್ಯೂಸ್. ನಾನು ದೇವರಾಜ್ ಡಿ ಬಳಗ. ವೀಕ್ಷಕರೇ, ಇವತ್ತು ನಾನು ಒಂದು ಸಣ್ಣ ವಿಡಿಯೋವನ್ನು ನಿಮ್ಮ ಮುಂದೆ ತಗೊಂಡುಕೊಂಡು ಬರ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ಇದು ಎಲ್ಲೋ ಊರಿನಲ್ಲಿ ಆಗಿರೋದಲ್ಲ. ಒಂದು ಸ್ಕೂಲು, ಒಂದು ಕಾಲೇಜು, ಒಂದು ಡಿಗ್ರಿ ಕಾಲೇಜು, ಸುತ್ತಮುತ್ತಲ ಪರಿಸರ ಬಂದು ಕಾಲೇಜು ಪರಿಸರ. ಸಣ್ಣ ಮಕ್ಕಳಿಂದ ನೀವೇನಂತೀರಿ, ಪ್ರೈಮರಿ ಸ್ಕೂಲಿಂದ ಹಿಡಿದು ಡಿಗ್ರಿ ಕಾಲೇಜ್ವರೆಗೂ ಇರ್ತಕ್ಕಂಥ ಒಂದು ಕಾಂಪೌಂಡ್, ನೀವು DRM ಕಾಂಪೌಂಡ್ ಅಂತ ಏನು ಕರಿತೀವಿ, ಆ ಕಾಂಪೌಂಡ್. ಇಲ್ಲಿ ಏನಾಗಿದೆ ಅಂತಂದರೆ, ಡಿಗ್ರಿ ಕಾಲೇಜಿನಿಂದ ಶೌಚಾಲಯದ ನೀರು ಪಕ್ಕದಲ್ಲೇ ಇರ್ತಕ್ಕಂಥ DRM ಶಾಲೆಯ, ಇವಾಗ ನೀವು DRM ಸ್ಕೂಲ್ಗೆ ಈಗ ಹೋದರೆ ನೋಡಿದ್ರೆ ಗೊತ್ತಾಗುತ್ತೆ. ಒಬ್ಬ STMC ಸದಸ್ಯರು, ಅಧ್ಯಕ್ಷರು ಏನಿದ್ದಾರೆ, ಅವರು ಅದರ ಬಗ್ಗೆ ಅತೀವ ಕಾಳಜಿಯನ್ನು ವಹಿಸಿ ಆ ಕಾಲೇಜಿನ ಹಳೆ ಕಟ್ಟಡವನ್ನು ಬೀಳಿಸಿ ಅದನ್ನು ತೆರವುಗೊಳಿಸಿ ಆ ಫೀಲ್ಡನ್ನು ಶಿಸ್ತುಬದ್ಧವಾಗಿ ಒಂದು ಜನ ನಿಂತ್ಕೊಂಡು ನೋಡುವ ರೀತಿಯಲ್ಲಿ ಒಂದು ಫೀಲ್ಡನ್ನು ಪರಿವರ್ತಿಸಲಿಕ್ಕೆ ಏನು ಬೇಕೋ ಅದನ್ನು ಮಾಡ್ತಾಯಿದ್ದಾರೆ. ಇನ್ನೂ ಕೆಲಸ ಪೂರ್ತಿ ಮುಗಿದಿಲ್ಲ, ಮಾಡ್ತಾಯಿದ್ದಾರೆ. ಆ ಮಾಡೋದರ ಮಧ್ಯೆ ಈ ಡಿಗ್ರಿ ಕಾಲೇಜ್ ಏನಂತೀರಿ, ಪದವಿ ಪೂರ್ವ ಕಾಲೇಜಿನ ಒಂದು ಶೌಚಾಲಯದ ನೀರು ಈ ಕಂಪೌಂಡಿನ ಒಳಗಡೆ ಇರ್ತಕ್ಕಂಥ ಆಟದ ಮೈದಾನ ಏನು ರೆಡಿ ಮಾಡ್ತಾ ಇದ್ದಾರೆ, ಆ ಆಟದ ಮೈದಾನದಲ್ಲಿ ಬರ್ತಾ ಇದೆ. ಅದು ನಿಮಗೆ ಗೊತ್ತು, ಶೌಚಾಲಯದ ನೀರು ಅಂತಂದರೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಗೊತ್ತು. ದಯವಿಟ್ಟು ಮಾನ್ಯ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರು ಇದ್ರ ಬಗ್ಗೆ ಗಮನ ಹರಿಸಿ, ಅದು ಏನಾಗಿದೆ, ಸಮಸ್ಯೆ ಏನಾಗಿದೆ ಅನ್ನೋದನ್ನು ದಯವಿಟ್ಟು ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಿದರೆ ಸಣ್ಣ ಸಣ್ಣ ಮಕ್ಕಳು, ಈಗ ಡಿಗ್ರಿ ಕಾಲೇಜು ಅಂತಂದರೆ ದೊಡ್ಡವರು, ಸ್ಮೆಲ್ಲು ಅಂತಂದರೆ ಅಟ್ಲೀಸ್ಟು ಅವರು ಬೇರೆ ಕಡೆ ಹೋಗೋ ವ್ಯವಸ್ಥೆನೂ ಆಗ್ಬೋದು. ಅಥವಾ ನೀವು ಏನು PU ಕಾಲೇಜಿನ ವಿದ್ಯಾರ್ಥಿಗಳಾದ ದೊಡ್ಡವರು, ಅವರಿಗೂ ಅದರ ಬಗ್ಗೆ ಅರಿವು ಇರ್ತದೆ, ಆ ಕಡೆ ಈ ಕಡೆ ಹೋಗ್ಬೋದು. ಸಣ್ಣ ಮಕ್ಕಳು ಇರುವುದರಿಂದ ದಯವಿಟ್ಟು ನೀವು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪ್ರಾಂಶುಪಾಲರು ಮತ್ತು ಸಂಬಂಧಪಟ್ಟ ಶಾಸಕರು ದಯವಿಟ್ಟು ಇದನ್ನು ಬೇಗನೆ ಈ ಅವ್ಯವಸ್ಥೆ ಆಗಿದೆಯಲ್ಲ, ಆ ಅವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಬಗೆಹರಿಸಬೇಕು ಅಂತೇಳಿ ನಿಮ್ಮಲ್ಲಿ ಆಗ್ರಹಿಸ್ತೀನಿ. ನಮಸ್ಕಾರ.